ಅಶೋಕ್ ಮಕ್ಕಳು RSSಗೆ ಹೋತಾರಾ? CT ರವಿ ಮಕ್ಕಳು RSSಗೆ ಹೋತಾರಾ? ತೇಜಸ್ವಿ ಸೂರ್ಯ ಮನೆಗೆ RSSಗೆ ಹೋತಾರ ಅಂತ? ಎಲ್ಲರ ಮನೆಗೂ RSSಗೆ ಹೋಗೋದು. ಎಲ್ಲ ನಾಯಕರ ಮನೆಯೂ RSSಗೆ ಅವ್ರ ಮಕ್ಕಳು 100% ಹೋಗ್ತಾರೆ. 100% ಅವರೆಲ್ಲರೂ RSS ಅವರೇ, ಪ್ರಶ್ನೆನೇ ಇಲ್ಲ. ನನ್ನ ಮಕ್ಕಳು RSSಗೆ ಶಾಖೆಗೆ ಹೋಗಿದ್ದಾರೆ, ನಾನು ಹೋಗಿದ್ದೀನಿ, CT ರವಿ ಮಕ್ಕಳು ಹೋಗಿದ್ದಾರೆ. ನಿಮ್ ಕೇಳಕ್ ಮುಂಚೆ ನಿಮ್ಮ ಮಕ್ಕಳು ಹೋಗಿದಾರಾ? ಈ ದಲಿತ ವಿಚಾರಗಳನ್ನ ಇಟ್ಕೊಂಡು ಎಂದಾದರೂ ರಸ್ತೆ ತಡೆ ಚಳುವಳಿ ಮಾಡಿದಾರ ನಿಮ್ಮವರು? ಹೇಳಿ. ನನ್ನ ಮಗ ಮಂಡ್ಯದಲ್ಲಿ ಇದ್ರದ್ದು ಏನು ಹನುಮತ್ ಧ್ವಜ ಹೋರಾಟ ಆದಾಗ ನನ್ನ ಮಗ ಹೋಗಿದ್ದ. ಹನುಮತ್ ಧ್ವಜ ಹೋರಾಟದಲ್ಲಿ ಭಾಗವಹಿಸಿದ್ದ. ನನ್ನ ಮಗ ಹನುಮತ್ ಧ್ವಜ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಹೋಗಿದಾರಾ ನಿಮ್ಮ ಮಕ್ಕಳು? ನಿಮ್ಮ ಮಕ್ಕಳೆಲ್ಲ ಎಲ್ಲಿದ್ದಾರೆ? ದಲಿತರ ಪರವಾಗಿದ್ದಾರಾ ನಿಮ್ಮ ಮಕ್ಕಳೆಲ್ಲ? ಹೇಳಿ. ನಮ್ಮ ಮಕ್ಕಳಿಗೆ ಹೇಳ್ತಿರಲ್ಲ, ನಿಮ್ಮ ಮಕ್ಕಳು ಯಾವ ಹೋರಾಟದಲ್ಲಿ, ದಲಿತ ಸಂಘಟನೆ ಹೋರಾಟದಲ್ಲಿ ನಿಮ್ಮ ಮಕ್ಕಳು ಭಾಗವಹಿಸಿದ್ದಾರೆ? ಅದನ್ನು ಬಿಡುಗಡೆ, ನಮ್ಮನ್ನು ಕೇಳಕ್ಕೆ ಮುಂಚೆ ನೀವು ಬಿಡುಗಡೆ ಮಾಡ್ರಿ. ನಮ್ಮ ಮಕ್ಕಳಂತೂ ಗ್ಯಾರಂಟಿ ಹೋಗಿದ್ದಾರೆ, 100%, ಡೌಟೇ ಇಟ್ಕೊಂಬೇಡಿ. ಈ ರೀತಿ RSSನ ಟಾರ್ಗೆಟ್ ಮಾಡಿದ್ರೆ ನೀವು ನನಗೆ ಹೇಳೋ ಅಂಥದ್ದು ಭಾಳ ಲೇಟ್ ಆಯಿತು. ನಿಮ್ಮದು ಇನ್ನು ಮುಗ್ದೋಯ್ತಲ್ಲ, ನಿಮ್ಮ ಅವಧಿನೇ ಮುಗ್ದೋಯ್ತು. ಅರ್ಧ ಆಯುಷ್ ಮುಗ್ದೋಗ್ಬಿಟ್ಟಿದೆ, ವಯಸ್ಸಾಗೋಗ್ಬಿಟ್ಟಿದೆ ಈಗ ಈ ಸರ್ಕಾರಕ್ಕೆ. 50 ವರ್ಷ, ಅರ್ಧ ಅಂದರೆ 50 ವರ್ಷ ಆಯಿತು. 50 ವರ್ಷ ಆದಮೇಲೆ ತಕ 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 ಅಂತ ಕುಣಿತಾ ಇದ್ದೀರಾ. 50 ವರ್ಷ ಆದಮೇಲೆ ಅಂದರೆ ಅರ್ಧ ವಯಸ್ಸು ಅಂದರೆ 50 ವರ್ಷ. ವಯಸ್ಸಲ್ಲಿದ್ದ ಕುಣಿಬೇಕಾಯ್ತಪ್ಪ. ಇವಾಗ ಕುಣಿಯಕ್ಕೆ ಹೋಗ್ತಿರಲ್ಲ. ನಿಮಗೆ ಇವಾಗ ಏನೇನು ಮಾಡ್ತಾ ಇದ್ದೀರೋ ಅದೆಲ್ಲ ನಿಮ್ಗೆ ರಿಪೀಟ್ ಆಗೇ ಆಗ್ತೈತಲ್ಲ. ರಿಪೀಟ್ ಆಗೇ ಆಗ್ತೈತೆ, ಏನು ಬಿಡಲ್ಲ. ನಿಮ್ಗಾದ್ರೂ ರಾಜ್ಯದಲ್ಲಿ ಅಷ್ಟೇ ಇರೋದು, ನಮ್ಮ ಕೇಂದ್ರ ಸರ್ಕಾರನೂ ನಮ್ಮದೇ ಇದೆ. ಕೇಂದ್ರ ಸರ್ಕಾರ ಇದೆ, ಮುಂದೆ ನಾವು 28ರಲ್ಲಿ ರಾಜ್ಯದಲ್ಲೂ ನಮ್ಮದೇ ಸರ್ಕಾರ. ಅವಾಗ ಎಲ್ಲೋತೀರಾ? ಯಾವ ಬಕ್ಕೆಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತೀರಾ? ಯಾವ ಇಲಿಗೂಡನ್ನು ಹುಡುಕ್ತೀರಾ ನೀವು?